ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ಸಂಪತ್ತು ನಾವು ಎಷ್ಟು ಸಂಗ್ರಹಿಸ್ತೀವೋ ಅದು ಹೇಗೆ ಕೆಡುಕನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಂಗಾದರೆ ಈ ಕತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಕವಚೂರಿನ ಬೇಲಿ ಮನೆ ಎಂಬ ಕಡೆ ಮನೆಯಲ್ಲಿ ಒಬ್ಬ ಜಿಪುಣ ಗೃಹಸ್ಥರ ಮುದುಕ ವಾಸಿಸುತ್ತಿದ್ದ. ಆತನ ಜೀವನ ಪೂರ್ತಿ ಏನೂ ಖರ್ಚು ಮಾಡದೆ ಹಾಗೆ ಜಿಪುಣತನದಲ್ಲೇ ಕಳೆದು ಹೋಗಿತ್ತು. ಅವನದೊಂದು ಕೈದೋಟವಿತ್ತು. ಅದರಲ್ಲಿ ಒಂದು ಹೊಂಡ ತೋಡಿ ಅದರಲ್ಲಿ ಒಂದು ಕೊಡದಲ್ಲಿ ಚಿನ್ನದ ನಾಣ್ಯಗಳನ್ನೆಲ್ಲ ತುಂಬಿ ಇಟ್ಟಿದ್ದ. ಅದರ ಮೇಲೆ ಒಂದು ಕಲ್ಲು ಏರಿ ಮುಚ್ಚಿಟ್ಟಿದ್ದ ಮತ್ತು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಅಲ್ಲಿ ಹೋಗಿ ಕಲ್ಲು ತೆಗೆದು ನಾಣ್ಯಗಳನ್ನು ಎಣಿಸಿ ನೋಡಿ ಸಂತೋಷಪಟ್ಟುಕೊಂಡು ಬಂದು ಮಲಗುತ್ತಿದ್ದ. ಈ ಜಿಪುಣ ರಾತ್ರಿ ತೋಟದಲ್ಲಿ ಏನು ಮಾಡುತ್ತಾನೆ ಎಂಬುದನ್ನು ಒಬ್ಬ ಕಳ್ಳ ಅಡಗಿಕೊಂಡು ನೋಡತೊಡಗಿದ. ಯಾವಾಗ ಅಲ್ಲಿ ಚಿನ್ನದ ನಾಣ್ಯಗಳನ್ನು ಬಚ್ಚಿಟ್ಟಿದ್ದಾನೆ ಎಂದು ಗೊತ್ತಾಯಿತೋ ಅದನ್ನು ಎಗರಿಸಲು ಹೊಂಚು ಹಾಕಿ ಕುಳಿತ. ಆ ದಿನ ರಾತ್ರಿ ಗಾಢಾಂಧಕಾರ ಕತ್ತಲು ಕವಿದಿತ್ತು. ಎಂದಿನಂತೆ ಮಲಗುವ ಮುನ್ನ ಜಿಪುಣ ಮುದುಕ ಬಂದು ನೋಡಿ ಹೋದ ಮೇಲೆ ಮೆಲ್ಲನೆ ಬಂದ ಕಳ್ಳ ನಾಣ್ಯ ತುಂಬಿದ ಕೊಡವನ್ನು ತೆಗೆದುಕೊಂಡು ಕಲ್ಲನ್ನು ಹಾಗೆ ಮುಚ್ಚಿ ಅಲ್ಲಿಂದ ಕಾಲು ಕಿತ್ತ. ಮಾರನೆಯ ದಿನ ರಾತ್ರಿ ಮಲಗುವ ಮೊದಲು ಜಿಪುಣ ಮುದುಕ ಕೈದೋಟಕ್ಕೆ ಹೋಗಿ ಕಲ್ಲು ಎತ್ತಿ ನೋಡುತ್ತಾನೆ. ಅವನ ನಾಣ್ಯಗಳ ಖಜಾನೆ ಮಾಯವಾಗಿತ್ತು. ಆತ ಎದೆ ಬಡಿದುಕೊಂಡು ದೊಡ್ಡದಾಗಿ ಅಳತೊಡಗಿದ. ಅದನ್ನು ಕಂಡು ನೆರೆಮನೆಯಾತ ಕೇಳಿದ, "ಯಾಕೆ ಅಳುತ್ತಿದ್ದೀಯ?" ಜಿಪುಣನು ಕೈದೋಟದ ತನ್ನ ಚಿನ್ನದ ಕೊಡದ ಕುಳಿಯನ್ನು ತೋರಿಸಿ ಹೇಳಿದ, "ನನ್ನ ಚಿನ್ನದ ನಾಣ್ಯದ ಕೊಡವನ್ನು ಕಳ್ಳರ್ಯಾರೋ ಕದ್ದೊಯ್ದಿದ್ದಾರೆ." ನೆರೆಯಾತ ಹೇಳಿದ, "ನೀನು ಚಿನ್ನದ ನಾಣ್ಯಗಳನ್ನು ಮನೆಯಲ್ಲೇ ಇಟ್ಟುಕೊಳ್ಳಬೇಕಾಗಿತ್ತು ಮತ್ತು ಅಗತ್ಯವಾದಾಗ ದಾನ ಧರ್ಮ ವಸ್ತು ಮುಂತಾದವುಗಳಿಗಾಗಿ ಸುಲಭವಾಗಿ ಖರ್ಚು ಮಾಡಬಹುದಾಗಿತ್ತು. ಖರೀದಿಗಾಗಿ ಖರ್ಚು ಮಾಡುವುದೇ ಚಿನ್ನದ ನಾಣ್ಯ ಖರೀದಿಗಾಗಿ ಖರ್ಚು ಮಾಡುವುದೇ ದಾನ ಮಾಡುವುದೇ? ನಾನು ಚಿನ್ನದ ನಾಣ್ಯಗಳನ್ನು ಖರೀದಿಗಾಗಿ ಅಥವಾ ಬೇರೆ ಯಾವ ಉದ್ದೇಶಕ್ಕೂ ಎಂದೂ ಖರ್ಚು ಮಾಡುವವನೇ ಅಲ್ಲ" ಎಂದು ಹೇಳಿದ. ಇದನ್ನು ಕೇಳಿ ನೆರೆಮನೆಯಾತ ಕೆಲವು ಕಲ್ಲುಗಳನ್ನು ತೆಗೆದುಕೊಂಡು ಆ ಕುಳಿಯಲ್ಲಿ ಹಾಕಿದ ಮತ್ತು ಹೇಳಿದ, "ಹಾಗಿದ್ದರೆ ಇದನ್ನು ಜೋಪಾನವಾಗಿ ನೋಡಿಕೋ. ದಿನವೂ ಎಣಿಸುತ್ತಾ ಇರು. ನಿನ್ನ ಚಿನ್ನದ ನಾಣ್ಯಗಳು ಯಾವತ್ತೂ ಖರೀದಿಗೆ ಖರ್ಚು ಮಾಡುವುದಿಲ್ಲವೆಂದರೆ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸವಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಹಣ ಸಂಗ್ರಹ ಮಾಡಿ ಇಡುವುದು ಅಧರ್ಮ ಎಂದು ಶಾಸ್ತ್ರ ಹೇಳುತ್ತದೆ. ಆಸ್ಥೇಯ ಕಳ್ಳತನ ಮಾಡದಿರುವುದು ಮತ್ತು ಅಸಂಗ್ರಹ ಕೂಡಿಡದಿರುವುದು 11 ನೈತಿಕ ಧರ್ಮಗಳಲ್ಲಿ ಇವು 2 ಶ್ರೇಯ ಮತ್ತು ಸಂಗ್ರಹ ಬೇರೆಯವರ ಬದುಕುವ ಹಕ್ಕನ್ನು ಕಸಿದುಕೊಂಡಂತೆ. ಅದಕ್ಕೆ ಮಾಗೃಹ್ಯ ಕಸ್ಯ ಸ್ವಿದ್ಯನ್ನಂ ಎಂದು ಈಶಾವಾಸ್ಯೋಪನಿಷತ್ತು ಹೇಳುತ್ತದೆ. ಲೋಭಿ ಗಂಟು ಎಂದಿದ್ದರೂ ಕಳ್ಳರ ಪಾಲಾಗುವುದೇ ಅಥವಾ ನಾಶವಾಗುವುದೇ? ಅದರಿಂದ ಜಿಪುಣನಾಗದಿರು. ಗಳಿಸಿದ್ದನ್ನು ಅಗತ್ಯವಿದ್ದಷ್ಟು ಖರ್ಚು ಮಾಡು, ಅಗತ್ಯವಾದಷ್ಟು ಉಳಿತಾಯ ಮಾಡು, ಉಳಿದುದನ್ನೆಲ್ಲ ಇಲ್ಲದವರಿಗೆ ಹಂಚು ಎಂಬ ಹಿರಿಯರ ಸಂದೇಶ ಇಂದಿಗೂ ಪ್ರಸ್ತುತವೇ. ನೋಡಿದ್ರಲ್ಲ ಫ್ರೆಂಡ್, ಈ ಕಥೆಯ ಅರ್ಥ ಏನಂತ ಅಂದರೆ, ನೀವು ಏನೇ ಕೂಡಿಡ್ರಿ, ಆ ಕೂಡಿಟ್ಟಿದ್ದನ್ನು ನೀವು ಖರ್ಚು ಮಾಡ್ಕೊಳ್ಳಿ. ಸುಮ್ಮನೆ ಬೇರೆಯವ್ರು ಯಾರೋ ತೊಗೊಂಡೋಗ್ತಾನೆ ನೋಡಿ. ಈ ಕಥೆಯಲ್ಲಿ ನೋಡಿ, ಕಳ್ಳ ತೊಗೊಂಡೋಗ್ಬಿಟ್ಟ ಅವನು ಮಾಡಿಕ್ಕಿದ್ದ ಎಲ್ಲ. ಯಾಕಂದರೆ ಅವನು ಅದರಿಂದ ಏನೂ ಅನುಭವಿಸೋಕ್ಕಾಗಲಿಲ್ಲ. ಚಿನ್ನದ ನಾಣ್ಯಗಳನ್ನು ಅದರಿಂದ ಏನಾದ್ರು ವಸ್ತುಗಳನ್ನು ತೊಗೊಳ್ಲಿಲ್ಲ, ಏನೂ ಮಾಡಲಿಲ್ಲ. ಅದನ್ನೊಬ್ಬ ಕಳ್ಳ ನೋಡ್ಕೊಂಡ ತೊಗೊಂಡೋದ. ಅವನು ಚಿನ್ನದ ನಾಣ್ಯಗಳನ್ನು ನೋಡಿ ಖುಷಿ ಪಡ್ತಿದ್ದ, ಸಂತೋಷ ಪಡ್ತಿದ್ದ. ಡೈಲಿ ಎಣಿಸಿ ಎಷ್ಟಿದ್ದಾವೆ ಅಂತ ನೋಡಿಬಿಟ್ಟೆ ಹಾಗೆ ಇಡ್ತಿದ್ದ. ನಾವು ನಮಗೆ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹ ಮಾಡುವುದು ಅದು ಅಧರ್ಮ ಅನಿಸುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳೋಣ, ಉಳಿದಿದ್ದನ್ನು ದಾನ ಧರ್ಮ ಮಾಡೋಣ. ದಾನ ಧರ್ಮದ ಹೆಸರಲ್ಲಿ ನಮ್ಮನ್ನು ನೆನೆಸ್ಕೊಳ್ತಾರೆ ಜನರು. ನಾವು ಸತ್ತ ಮೇಲೂ ನಮ್ಮ ಗೌರವ ನಮಗೆ ಉಳಿಯುತ್ತದೆ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.